ಇವತ್ತು ಈ ಒಂದು ಲೋಹಿ ಬ್ರೈಲ್ ಚಾರಿಟಬಲ್ ಟ್ರಸ್ಟ್ ಆ್ಯಂಡ್ ಅನೇಬಲ್ ಇಂಡಿಯಾದವರು ರೀಡಿಂಗ್ ವಿತೌಟ್ ಸೀಯಿಂಗ್ ಎಂಬ ಒಂದು ಕಾರ್ಯಾಗಾರವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸನರಿರತಕ್ಕಂಥ ಶ್ರೀಯುತ ಯೋಗೀಶ್ ಪಿ ಡಿ ಒ ಅವರೇ, ಇವರು ಲೋಹಿ ಬ್ರೈಲ್ ಚಾರಿಟಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ. ಜೊತೆಗೆ ಲೋಕೇಶ್ ಅವರು, ಇವರು ಕೂಡ ಈ ಒಂದು ಟ್ರಸ್ಟ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ರಾಜೇಶ್, ಇವರು ಅನೇಬಲ್ ಇಂಡಿಯಾದಿಂದ ಇವತ್ತು ಇಲ್ಲಿ ಕಾರ್ಯಾಗಾರವನ್ನು ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಸೊ ಹಾಗೆಯೇ ಈ ಲೋಹಿ ಬ್ರೈಲ್ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಹಾಗೂ ಟ್ರಸ್ಟಿಗಳೇ ಹಾಗೂ ಅನೇಬಲ್ ಇಂಡಿಯಾದಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಮಾಧ್ಯಮದವರೇ, ಇವತ್ತು ಈ ರೀಡಿಂಗ್ ವಿತೌಟ್ ಸೀಯಿಂಗ್ ಅನ್ನೋದು ಒಂದು ಕಾರ್ಯಾಗಾರ. ಇದು ಈಗ ನಮ್ಮ ಇದರಲ್ಲಿ ಮೊದಲು ಏನಾಗ್ತಿತ್ತು ಅಂತಂದರೆ ಬರೀ ಬ್ರೈಲ್ ಮಾತ್ರ ನಾವು ಸ್ಪರ್ಶದ ಮುಖಾಂತರ ಓದೋದನ್ನು ನಾವು ಬರೆಯೋದನ್ನು ಮಾಡ್ತಿದ್ವಿ. ಈಗ ಕಾಲ ಕಳೆದಂತೆ ಈಗ ಸೈಂಟಿಫಿಕ್ ಆಗಿ ಅಂದರೆ ನಾವು ವೈಜ್ಞಾನಿಕ ಮನೋಭಾವನೆಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಅದೇ ರೀತಿ ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕಾಗ್ತದೆ. ಇವತ್ತಿನ ಸನ್ನಿವೇಶದಲ್ಲಿ ನಾವು ಬರೀ ಬ್ರೈಲು ಮಾತ್ರ ಇದು ಮಾಡ್ಕೊಂಡು ಮಾಡೋಕ್ಕಾಗ್ತಿಲ್ಲ, ಸಂದರ್ಭಾನುಸಾರವಾಗಿ ಎಲ್ಲ ಥರದಲ್ಲೂ ಅಪ್ಡೇಟ್ನ ಮಾಡ್ಕೋಬೇಕಾಗ್ತದೆ. ಇದು ಒಂದು ಹ್ಯೂಮನ್ ಬೀಯಿಂಗಲ್ಲಿ ನಾಟ್ ಓನ್ಲಿ ಫಾರ್ ವಿಜುವಲಿ ಇಂಪೇರ್ಡ್, ಎವ್ರಿ ಒನ್ ಚಾಲೆಂಜಿಂಗ್ ಆಗಿ ಬರ್ತಕ್ಕಂಥದ್ದು, ಎವ್ರಿ ಒನ್ ಪರ್ಸನ್ ಅಪ್ಡೇಟ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ. ಸೊ ಹೀಗಾಗಿ ಈ ರೀಡಿಂಗ್ ವಿತೌಟ್ ಸೀಯಿಂಗ್ ಅಂದರೆ ರೀಡಿಂಗ್ ವಿತ್ ಲಿಸ್ನಿಂಗ್ ಅಂತ. ಇದು ರೀಡಿಂಗ್ ಮಾಡಿದ್ರೆ ತಾನೇ ನಾವು ಕೇಳೋಕ್ಕೆ ಸಾಧ್ಯ. ರೀಡಿಂಗ್ ವಿತ್ ಲಿಸ್ನಿಂಗ್ ಆಗ್ತದೆ. ರೀಡಿಂಗು ಮಾಡಬೇಕಾದ್ರೆ ಅದು ನಾವು ಯಾವುದೇ ನೋಡ್ಕೊಳ್ಳೋಂಗಿಲ್ಲ, ಅದು ಒಂದು ಆಡಿಯೋ ಥರದಲ್ಲಿ ಇರ್ತದೆ ಅದು. ಸೊ ಹಾಗಾಗಿ ಈಗ ನನಗೆ ಸುಮಾರು ಜನ ಇಂಜಿನಿಯರ್ಸ್ಗಳು ಎಲ್ಲ ಸ್ಟಡಿ ಮಾಡೋರೆಲ್ಲ ಬರ್ತಾ ಇರ್ತಾರೆ ನಮ್ಮ ಸ್ಕೂಲ್ಗೆ. ಅಲ್ಲೂ ಕೂಡ ಸುಮಾರು ಪ್ರಾಜೆಕ್ಟ್ಗಳನ್ನ ತೊಗೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ಬ್ರೈಲ್ದಲ್ಲಿ ಈಗ ಜಸ್ಟ್ ಒಂದು ಆ್ಯನಿ ಬ್ರೈಲ್ ಅಂತ ಬಂದಿದ್ದಿಲ್ಲ, ಆ ಥರದಲ್ಲಿ ಆವಿಷ್ಕಾರಗಳಾಗ್ತಾ ಇರ್ತಕ್ಕಂಥದ್ದು, ಮತ್ತು ಕೇನ್ಗಳಲ್ಲಿ ಆವಿಷ್ಕಾರ ಆಗ್ತಕ್ಕಂಥದ್ದು, ಮತ್ತು ಸ್ಪೆಕ್ಸನ್ನು ಹಾಕೊಂಡಾಗ ಅದರಲ್ಲಿ ಏನೇನು ಗೈಡ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಅದು, ಮತ್ತು ಕೇನ್ ವಿತ್ತು ಕಿವಿಗೆ ಇದು ಮಾಡ್ಕೊಂಡು ಹಿಯರಿಂಗ್ ಏಡ್ ಥರ ಹಾಕ್ಕೊಂಡು ಅದರಲ್ಲಿ ಇದು ಮಾಡ್ತಕ್ಕಂಥದ್ದು, ಕೇನು ಯಾವ ಥರ ಇದು ಮಾಡ್ತಾಯಿದೆ, ಮುಂದೆ ಏನೇನು ಆಪ್ಟಿಕಲ್ಸ್ ಇದೆ, ನಾನ್ ಆಪ್ಟಿಕಲ್ಸ್ ಏನಿದೆ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಒಂದೊಂದು ಪ್ರಾಜೆಕ್ಟ್ ಲೆಕ್ಕದಲ್ಲಿ ಬಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದಲ್ದೇ ನಾರ್ಮಲ್ಲಾಗೂ ಕೂಡ ಏನು ಮಾಡ್ತಾ ಇದ್ದಾರೆ, ನಾರ್ಮಲ್ಲಾಗಿ ಒಂದು ಇದನ್ನು ಈಗ ಓಲ್ಡ್ ಏಜ್ ಆದವ್ರಿಗೆ ಮತ್ತು ಅವ್ರಿಗೆಲ್ಲ ಇದು ಮಾಡಬೇಕಾದ್ರೆ ಒಂದು ಟಾಯ್ಲೆಟ್ ಫೆಸಿಲಿಟೀಸು ಮನೇಲಿ ಯಾವ ಥರ, ಈಗ ಉದಾಹರಣೆಗೆ ಹಾಸ್ಪಿಟ್ಲುಗಳಲ್ಲಿ ಹೆಂಗೆ ಬೆಡ್ ಪ್ಯಾನ್ ಕೊಡ್ತಾರೆ, ಅದೇ ಥರದಲ್ಲಿ ಏಜ್ ಆದವ್ರಿಗೆ ಯಾವ ಥರ ಟಾಯ್ಲೆಟ್ಗೆ ಅದನ್ನ ತಗೊಂಡು ಕ್ಯಾರಿ ಮಾಡ್ಬೋದು ಟಾಯ್ಲೆಟ್ ಫೆಸಿಲಿಟೀಸ್ತು ಅನ್ನೋದನ್ನೆಲ್ಲ ಕಡಿಮೆ ಕಾಸ್ಟ್ ಆಫ್ ಖರ್ಚಿನಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆನ ಇವತ್ತು ಎಲ್ಲ ಥರದವ್ರು ಕಂಡುಹಿಡಿತಾ ಇದ್ದಾರೆ. ಸೊ ಹಾಗಾಗಿ ಇದು ಈಗ ನಮಗೆ ಅವೈಲಬಿಲಿಟಿ ಇರೋದು ಜಾಸ್ ಮತ್ತು NVIDIA ಅಂತ ಎರಡು ಸಾಫ್ಟ್ವೇರ್ಗಳು ನಮಗೆ ಅವೈಲಬಿಲಿಟಿ ಇದೆ. ಜೊತೆಗೆ ಈಗ ಇನ್ನು ಮುಂದೆ ಯಾವುದೋ ಸಾಫ್ಟ್ವೇರ್ಗಳು 10 ರೀತಿಯಲ್ಲಿ ಕಂಡುಹಿಡಿತಾ ಇದ್ದಾರೆ. ಈಗ ನಾವು ಫಾರ್ ಎಕ್ಸಾಂಪಲ್ ಮೊಬೈಲಲ್ಲಿ ನೋಟನ್ನು ಐಡೆಂಟಿಫಿಕೇಷನನ್ನು ಮಾಡತಕ್ಕಂಥದ್ದು ಈ ಥರದೆಲ್ಲ ಇದೆ. ಅದರಿಂದ ಇವಾಗ ನಾವು ಥರೋಲಿ ಏನಾಗಬೇಕು ಅಂತಂದರೆ, ಈಗ ಡಿಜಿಟಲ್ ಲಿಟ್ರಸಿ ಅಂತೇನಿದೆ, ಕಂಪ್ಯೂಟರ್ ಲಿಟ್ರಸಿ, ಇದ್ರ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಕೂಡ ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ಕಲಿಬೇಕಾಗ್ತದೆ. ಯಾಕೆಂದರೆ ಪ್ರಾಯಶಃ ಮುಂದೆ ನಾವು ಬ್ಲೈಂಡ್ಗಳು, ವಿಜುವಲಿ ಇಂಪೇರ್ಡ್ಗಳು ಏನು ನಾವು ಸೂಟೇಬಲ್ ಇರ್ತೀವಿ ಅಂತ ಹೇಳಿ ಚಾಲೆಂಜ್ ಮಾಡೋಕ್ಕೆ ಹೋದಾಗ ಅವಾಗ ಎಲ್ಲ ಆನ್ಲೈನಲ್ಲೇ, ನೀವು ರೈಟರ್ಸ್ ವ್ಯವಸ್ಥೆ ಬೇಡ, ಆನ್ಲೈನಲ್ಲೇ ಮಾಡಿ ಅಂತ ಬರ್ತಕ್ಕಂಥ ಕಾಲ ಇನ್ನೇನು ಹತ್ರ ಇದೆ. ಅದೇನು ದೂರವಾದೇನಿಲ್ಲ. ಹಾಗಾಗಿ ನೀವು ಶ್ರದ್ಧೆ ವಹಿಸಿ ಈ ಕಂಪ್ಯೂಟ್ರನ್ನು ನೀವು ಕಲಿಬೇಕಾಗ್ತದೆ. ಅದೇ ರೀತಿಯಲ್ಲಿ ಈ ಒಂದು ಪ್ರಾಪಂಚಿಕವಾಗಿ ಜ್ಞಾನವನ್ನು
ಈಗ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂತ ಹೇಳ್ತೀವಿ ನಾವು, ಕ್ಷಣಾರ್ಧದಲ್ಲೇ ನಾವು ಏನು ಬೇಕಾದರೂ ಇಡೀ ಪ್ರಪಂಚದ ವಿಜ್ಞಾನವನ್ನು ಗ್ರಹಿಸತಕ್ಕಂಥ ಅವಕಾಶ ಇವತ್ತು ಎಲ್ಲರ ಕೈಲಿ ಇದೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು, ಬಳಸ್ಕೊಂಡು ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ನಮ್ಮ ಕೈಲಿದೆ. ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಆಯೋಜನೆಯನ್ನು ಈ ಥರ ಒಂದು ಮುತುವರ್ಜಿಯನ್ನು ವಹಿಸಿ ಕಾಳಜಿಯನ್ನು ತಗೊಂಡು ಲೂಯಿ ಬ್ರೈಲ್ ಚಾರಿಟಬಲ್ ಟ್ರಸ್ಟ್ ಅವರು ಮಾಡಿದ್ದಾರೆ. ಇದು ಚಿಕ್ಕವಾದಂಥ ಒಂದು ಚೊಕ್ಕವಾದಂಥ ಕಾರ್ಯಕ್ರಮ. ಯಾಕೆಂದರೆ ನಮ್ಮ ಕಡಿಮೆ ಜನನೇ ಇರಲಿ, ಬೆಳವಣಿಗೆ ಎಷ್ಟೇ ಜನ ಈಗಿದ್ರೂ ಇನ್ನು ಮುಂದೆ ಅದು ಎತ್ತರಕ್ಕೆ ಬೆಳೀತಾ ಇರ್ತದೆ. ಆದರೆ ಅದಕ್ಕೆ ಜಾಸ್ತಿ ಜನ ತುಂಬಿಕೊಂಡು ಏನೂ ಕಲಿದನೇ ಹೋಗೋದಕ್ಕಿಂತ ಕಡಿಮೆ ಜನ ಇದು ಒಂದು 5 ಜನದಲ್ಲರೂ ಒಂದು ಉಪಯೋಗ ಆದರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸು ಅಂತ ನಾನಾದರೂ ಭಾವಿಸ್ತೀನಿ. ಹಾಗಾಗಿ ನೀವು ಒಂದು ಕಾನ್ಸಂಟ್ರೇಟೆಡ್ ಕೊಡಿ. ಇವತ್ತು ಎಜುಕೇಷನ್ ಇಲ್ದೇ ಯಾವುದೂ ಇಲ್ಲ. ನಾವು ಹೇಳೋದು ಎಷ್ಟು, ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್, ಎಜುಕೇಷನ್ ಈಸ್ ಎ ಗೋಲ್ ಅಂತ. ಹಾಗಾಗಿ ನೀವು ಯಾವಾಗಲೂ ಲರ್ನ್ ಟು ಲರ್ನ್, ಲರ್ನ್ ಟು ಬಿ, ಲರ್ನ್ ಟು ಡೂ, ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತೀವಿ ನಾವು. ಹಾಗಾಗಿ ನಾವು ಎಲ್ಲ ಈಕ್ವಲ್ ರೈಟ್ಸನ್ನು ಕೇಳಬೇಕಾದ್ರೆ ನಾವು ಎಜುಕೇಷನನ್ನು ಕಾರ್ಯಗತ ಮಾಡ್ಕೊಂಡು ಮೈಗೂಡಿಸ್ಕೋಬೇಕಾಗ್ತದೆ. ಅದರಲ್ಲಿ ಒಂದು ಪಾರ್ಟ್ ಆಫ್ ದಿ ಏನಂತೀವಿ ಇದನ್ನ ಲಿಟ್ರಸಿ. ಯಾವ ಲಿಟ್ರಸಿ? ಡಿಜಿಟಲ್ ಲಿಟ್ರಸಿ ಮೀನ್ಸ್ ಕಂಪ್ಯೂಟರ್ ಲಿಟ್ರಸಿ. ಇದು ಈಗ ಒಂದು ಹ್ಯೂಮನ್ ಬೀಯಿಂಗಲ್ಲಿ ಒಂದು ಪಾರ್ಟ್ ಆಫ್ ದಿ ಎಜುಕೇಷನ್ ಸಿಸ್ಟಮ್ಗೆ ಬಂದಿದೆ. ಸೊ ನೀವು ಇದನ್ನ ಸದುಪಯೋಗ ಪಡ್ಕೊಂಡು ನೀವು ಇದನ್ನು ಆದಷ್ಟು ಒಳ್ಳೆತನದಲ್ಲಿ ಬಳಸಿ ಇದನ್ನ ಯೂಸ್ ಮಾಡಿ ಅಂತ ನಾನಾದರೂ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಯೋಗೇಶರು, ಲೋಕೇಶರು ಮತ್ತು ಅನ್ನೇಬಲ್ ಇಂಡಿಯಾದವರು ಇವರೆಲ್ಲ ಸೇರಿಗ ಮಾಡ್ತಾಯಿದ್ದೀರಿ. ತುಂಬ ಸಂತೋಷ. ಇದೇ ಥರ ಕಾರ್ಯಕ್ರಮಗಳು ಮುಂದುವರಿಲಿ ಅಂತ ನಾನಾದರೂ ಹೇಳ್ತಾ, ಎಲ್ಲರಿಗೂ ದೇವರು ಆಯುಷ ಆರೋಗ್ಯ ಈಶ್ವರನ್ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಶ್ರೀ ಶ್ರೀ ಚಾಮುಂಡೇಶ್ವರಿ ಕಿ ಜೈ, ಶ್ರೀ ಶ್ರೀ ಚಾಮುಂಡೇಶ್ವರಿ ಕಿ ಜೈ, ನಂಜುಂಡೇಶ್ವರ ಕಿ ಜೈ, ಮಲೆಮಹದೇಶ್ವರ ಕಿ ಜೈ, ವಿಘ್ನೇಶ್ವರ ಕಿ, ಅನ್ನಪೂರ್ಣೇಶ್ವರಿ ಕಿ, ರಾಘವೇಂದ್ರ ರಾಯರ್ ಕಿ. ಥ್ಯಾಂಕ್ ಯು.